ನನ್ಗೆ ಹೇಳೋಕ್ಕಿಂತ ಮುಂಚೆನೆ ನಗು ಬರ್ತಾ ಇದೆ. ಹೌದಾ? ಮತ್ ಮುಖ ಯಾಕೆ ಹೇಳ್ ತಿಂದಿರೋ ಹಂಗ್ ಇಟ್ಕೊಂಡಿದೀಯಾ? ಕೆಲವೊಬ್ರು ಹಾಡೋದೆಲ್ಲ ಮಿಂಡ್ರಿ ಆಟಗಳು. ಸೇಮ್ ನಿಂತರನೆ ನೀನ್ ಆಡ್ತೀಯಲ್ಲ, ಕಾಮೆಂಟ್ ಮಾಡಿ ಅಂತ. ಆದ್ರೆ ಇನ್ನೊಬ್ರಿಗೆ ಹೋಗ್ಬಿಟ್ಟು ನಿಯತ್ತಿನ ಪಾಠಗಳು ಮಾಡ್ತಾರೆ. ಇದಕ್ಕೆ ನಾವು ಚಪ್ಪಾಳೆ ಹೊಡಿಬೇಕಾ ಚಪ್ಪಳಿ ತಾತ ಹೊಡಿಬೇಕಾ? ನೀವೇ ಕಾಮೆಂಟ್ ಮಾಡಿ. ಒಂದು ಡೌಟ್ ಇದೆ. ಈ ಗೇ ಇರ್ತಾರಲ್ವಾ, ಇಬ್ರು ಗೇ ಮದ್ವೆ ಆಗಿರ್ತಾರಲ್ವಾ, ಅವರಲ್ಲಿ ಯಾರ್ ಗಂಡ ಯಾರ್ ಹೆಂಡತಿ? ಹೌದಲ್ವಾ? ಏನ್ ಮಾಡ್ಬೋದು ಅವರು? ನನ್ನಸ್ಕೆ ಪ್ರಕಾರ ಅವರು ಟಾಸ್ ಹಾಕ್ತಾರೆ. ಟಾಸ್, ರಾಜ ಬಿದ್ರೆ ನಾನು, ರಾಣಿ ಬಿದ್ರೆ ನೀನು ಅಂತ. ಇಲ್ಲ ಅಂದ್ರೆ ಆಪ್ಷನ್ ನಂಬರ್ 2, ಒಂದಿನ ನಾನು ಒಂದಿನ ನೀನು ಅಂತ ಒಪ್ಪಂದ ಮಾಡ್ಕೊಂಡಿರ್ತಾರೆ ಅನ್ಸುತ್ತೆ. ಆಪ್ಷನ್ ನಂಬರ್ 3, ನಿನ್ಗೆ ಯಾಕೆ ಬಂತಿ ಡೌಟು? ಏನ್ ಕತೆ ಏನು? ಎಲ್ಲಾರ್ಗು ಯಾಕೆ ಹುಡ್ಗಿ ಇರಲ್ಲ? ಲೋ, ಅದು ಆಧಾರ್ ಕಾರ್ಡ್ ಅಲ್ಲ ಕಣ್ರು. ಹುಡ್ಗಿ ಎಲ್ಲಾರ ಹತ್ರ ಇರಕ್ ಅದನ್ನ ಆಧಾರ್ ಕಾರ್ಡ್ ಮಾಡ್ಕೊಂಡಿದ್ರಾ? ಕಾಂಡಮ್ ಮಾರು ತಗೋತಾರೆ ಅಂತ ಹಾಕಿದಾನೆ. ಕರೆಕ್ಟ್ ಆಗಿ ಕಮೆಂಟ್ ಹಾಕಿದ್ದಾನೆ. ನಾಳೆ ಒಂದ್ ಟ್ರೈ ಮಾಡೋದು, ನೋಡಕ್ಕೂ ಹಂಗೆ ಇದೆಯಾ? ರಾತ್ರಿ ಮಲ್ಗಕ್ಕೂ ಮುಂಚೆ ಎಲ್ಲಾರು ಕೈಯಲ್ಲಿ ಇಟ್ಕೊಂಡ್ ಮಲ್ಕೋತಾರೆ. ಏನು ಅಂತ ಗೊತ್ತಾ? ಗೊತ್ತಿದ್ರೆ ಕಮೆಂಟ್ ಮಾಡಿ. ಅಕ್ಕ, ಅದು ಹಂಗಲ್ಲ. ನಾನ್ ಹೇಳ್ತೀನಿ ಕೇಳು. ಗೊತ್ತಿದ್ರೆ ಕಾಮೆಂಟ್ ಮಾಡಿ ಅನ್ಬೇಕು. ಕಾಮೆಂಟ್ ಮಾಡಿ. ಸಕ್ಕರೆ ಇಸ್ಕೊಂಬರೋಣ ಅಂತ ನಮ್ಮ ಪಕ್ಕದ ಮನೆಗೆ ಹೋಗಿದ್ದೆ. ಆ ಅಂಕಲ್ ನನ್ನ ನೋಡ್ಬಿಟ್ಟು ಅವ್ರ ಮಗಳನ್ನ ಒಳಗಡೆ ಕಳಿಸ್ಬಿಟ್ರು. ಮೇ ಬಿ ಅವ್ರ ಮಗಳು ಎಲ್ಲ ಹುಡುಗರು ಕೆಟ್ಟ ದೃಷ್ಟಿನ ನೋಡ್ತಾಳೆ ಅಂತ ಅನ್ಸುತ್ತೆ. ಗೈಸ್, ಈ ಪ್ರಶ್ನೆಗೆ ಎಷ್ಟು ಜನಕ್ಕೆ ಉತ್ತರ ಗೊತ್ತಿದೆಯಲ್ವ ನಂಗೆ ಗೊತ್ತಿಲ್ಲ. ಇಡೀ ಜಗತ್ತಲ್ಲಿ ಕಿಸ್ ಕೊಡಕ್ ಆಗದೆ ಇರೋ ಲಿಪ್ ಯಾವ್ದು? ಗಾಯ್ಸ್, ಬಿಗ್ ಬಾಸ್ ಒನ್ ಮ್ಯಾನ್ ಆರ್ಮಿ ಇನ್ಸ್ಟಾಗ್ರಾಮ್ ಆರ್ಮಿಗಳ ಬಗ್ಗೆ ಹೇಳ್ತಿದ್ರೆ ಅಂತ ಹೇಳಿ. ಈಗಿಂದು ಸೋಷಿಯಲ್ ಮೀಡಿಯಾದ ಕ್ರಿಂಜ್ ಈ ಚಪ್ರಿಗಳನ್ನ ನೋಡಿ, ಅವರು ಸೆಲೆಬ್ರಿಟಿ ಅಂತೆ, ಅವರು ಸೋಷಲ್ ಇದಂತೆ, ಅವ್ರ ಗೆಸ್ಟ್ಗಳಂತೆ. ಇದು ದುರಂತ. ಸೋಷಿಯಲ್ ಮೀಡಿಯಾದಲ್ಲಿ ಏನೋ ಮಾನಸಿಕ ವಿಚಿತ್ರವಾಗಿ ಆಡೋದು, ಮಾನಸಿಕವಾಗಿ ಈ ಚಪ್ರಿ ನನ್ನ ಮಕ್ಕಳು ಇವತ್ತು ಸೆಲೆಬ್ರಿಟಿಗಳಂತೆ. ಇವ್ರನ್ನ ಕರ್ಕೊಂಡು ಬಂದು ಇವ್ರುಗಳಿಗೆ, ಈ ಚಪ್ರಿಗಳಿಗೆ ಮತ್ತೆ ಸಪೋರ್ಟ್ ಸಿಸ್ಟಮ್ ಬರ್ತವೆ. ಇನ್ನು ಕೆಲವರು ಕಲರ್ ಶಾಲ್ ಹಾಕೊಂಡು ಈ ಕಡೆಯಿಂದ ಬರ್ತಾರೆ ಈ ಚಪ್ರಿಗಳಿಗೆ ಸಪೋರ್ಟ್ ಮಾಡ್ಕೊಂಡು. ನಾನಿದ್ದೀನಿ ನಿನ್ನ ಜೊತೆ ಅಂತ ದೊಡ್ಡ ಮದಕರಿ. ಆದ್ರೂ ಗೈಸ್, ಈ ಅಣ್ಣನ ಹೆಸರೇನು? ಈ ಅಣ್ಣ ಗಿಲಿ ಇದ್ದ ಸೀಸನ್, ಲಾಸ್ಟ್ ಸೀಸನ್ ಅಂತಾನೆ ಇದ್ದಿದ್ದು. ಮಾರ್ತೇ ಹೋಗ್ಬಿಟ್ಟಿದ್ದೀನಿ ನಾನಂತೂ. ನಮ್ಮೂರಲ್ಲಿ ಇವ್ರನ್ನ ವರ್ಷಿನಿ ಅಂತಾರೆ, ನಿಮ್ಮೂರಲ್ಲಿ ಏನಂತಾರೆ? ನಮ್ಮೂರಲ್ಲಿ ಉಳ್ಳ ತೂತೊಡೆ ಅಂತೀವಿ. ಹೌದಾ? ಆ ತೂತೊಳಗಡೆ ಬಾಳೆಹಣ್ಣು ಇಟ್ಬಿಟ್ಟು ಹೇಳ್ತೀನಿ. ನಮ್ಮೂರಲ್ಲಿ ಬಾಳೆಹಣ್ಣು ಹಿಂಗೆ ಉದ್ದುದ್ವಾಗಿರುತ್ತೆ. ಉದ್ದುದ್ವಾಗಿರುತ್ತಾ? ತೂತೊಡೆ ಆದ್ಮೇಲೆ ನೀನು ಯೂಸ್ ಮಾಡ್ಕೋ ಬಾಳೆಹಣ್ಣ. ಅಂದ್ರೆ ತೂತೊಡೆ ಆದ್ಮೇಲೆ ಬಾಳೆಹಣ್ಣು ತಿನ್ನು, ಹೆಲ್ತ್ ಒಳ್ಳೇದು ಒಂದೇ. ಯಾಕೆ ಏನಾಯ್ತು? ಬಾಳೆಹಣ್ಣು ತಿಂದ್ರೆ ಫಿಟ್ಸ್ ಏನಾದ್ರು ಬಂತ? ಫಿಟ್ಸ್ ಬಂದಿರೋದು ಇವ್ರಿಬ್ರಿಗಲ್ಲ, ಇನ್ನೊಬ್ಬಳ ಅಕ್ಕಗೆ. ನೋಡ್ರಿ ಏನ್ ಆಕ್ಟಿಂಗ್ ಮಾಡ್ತಾಳೆ ಅಂತ. ನಿಮ್ ಡ್ಯಾನ್ಸ್ ನೋಡಿ ನಿಗರ್ಕೊಂಡ್ಬಿಟ್ಟಲ್ಲ ಅಕ್ಕ. ಹಾಸ್ಪಿಟಲ್ ಸೇರಿಸ್ರಿ ಫಸ್ಟ್. ಫಿಟ್ಸ್ ಇಲ್ದಾರ್ಗು ಫಿಟ್ಸ್ ಬರಂಗಿತ್ತು. ಅಣ್ಣ, ನೀನ್ ಜಾನಿ ಸೀನ್ಸ್ ಮಾಡ್ದಷ್ಟು ಮಾಡೋದಕ್ಕಾಗಲ್ಲ. ಎಲ್ಲೋ ಬೈ ಜಾನಿ ಸೀನ್ಸ್ ಎಲ್ಲಿ, ನಾವೆಲ್ಲಿ ಬೈ? ಅವ್ನು ದೊಡ್ಡ ಇದಪ್ಪ. ಅವನಷ್ಟು ಕಷ್ಟ ಬೀಳೋದು ಒಂದು, ಅವನು ಕಷ್ಟ ಬೀಳೋಕೆ ಅದೃಷ್ಟ ಮಾಡಿರ್ಬೇಕು. ಅವ್ನು ಡಾಕ್ಟರ್ ಆಗ್ತಾನೆ, ಇಂಜಿನಿಯರ್ ಆಗ್ತಾನೆ, ಪ್ಲಂಬರ್ ಆಗ್ತಾನೆ, ಮತ್ತಿನ್ನ ಕ್ಲೀನರ್, ಕಾರ್ ಡ್ರೈವರ್, ಏನು ಆಫೀಸರ್ ಏನು ಬೇಕು ಎಲ್ಲ ಆಗ್ತಾನೆ. ಆದ್ರೂ ಅದೃಷ್ಟ ಮಾಡಿರ್ಬೇಕು. ಆ ಥರ ಆಗಬೇಕು ಅಂದ್ರು ನಮ್ಮ ಕೈಲ ಅದೃಷ್ಟ ಇಲ್ಲ. ನಗು ಬರ್ಲಿಲ್ವಾ?